ಮೇಡಮ್, ನೀವು ಬಿಗ್ ಬಾಸ್ ಅಲ್ಲಿ ಅಟೆಂಡ್ ಮಾಡಿ ಬೆಂಕಿ ಅಂತೇಳಿ ಎಲ್ಲ ಹೆಸರು ತಗೊಂಡು ಬಹಳ ಫೇಮಸ್ ಆಗಿದ್ದೀರಾ. ಅದೇ ತರ ಎಲ್ಲಾ ಬಿಗ್ ಬಾಸ್ ಅಲ್ಲೂ ಸೆಲೆಬ್ರಿಟೀಸ್ ನ ಕರೆಸ್ತಾ ಇದ್ರು. ಆದ್ರೆ ಈ ಸಲ ಅನೌನ್ಸ್ ಮಾಡಿದ್ದಾರೆ ಕಾಮನ್ ಮ್ಯಾನು ಸಹ ಎಂಟರ್ ಆಗ್ಬೋದು ಅಂತೇಳಿ. ಅದ್ರ ಬಗ್ಗೆ ಏನ್ ಅಭಿಪ್ರಾಯ? ಅದರಿಂದ ಏನಾದ್ರು ಸೆಲೆಬ್ರಿಟೀಸ್ ತೊಂದರೆ ಆಗುತ್ತಾ ಏನು? ಆ ರೀತಿ ಏನಾದ್ರು ನಿಮ್ಮ ಅಭಿಪ್ರಾಯ ಏನು? ಯಾರಿಂದ ಯಾರಿಗೂ ತೊಂದರೆ ಆಗಲ್ಲ. ಬಿಗ್ ಬಾಸಲ್ಲಿ ನಾವು ಹೆಂಗೆ ನಡ್ಕೊಳ್ತೀವೋ ಅದರ ರೀತಿಯಲ್ಲಿ ನಾವು ಆಚೆ ಬಂದ ಮೇಲೆ ಚೆನ್ನಾಗಿ ಬದುಕಬಹುದು ಅನ್ನೋದನ್ನು ನಾವು ಕಟ್ಕೋಬೇಕಾಗತ್ತೆ. ಕಾಮನ್ ಪೀಪಲ್ಗೆ ಅವಕಾಶ ಕೊಡ್ತಾ ಇರೋದು ತುಂಬ ಒಳ್ಳೆಯ ವಿಷಯ, ತುಂಬ ಖುಷಿ ಕೊಡುವಂಥ ವಿಷಯ. ಯಾಕೆ ಅಂತಂದರೆ ಈ ಬರೀ ಆರ್ಟಿಸ್ಟ್ ಅಂತ ಆದಾಗ ಏನಾಗುತ್ತೆ, ನಮಗೆ ನಮ್ಮದೇ ಆಗಿರುವಂತಹ ಇಂಡಸ್ಟ್ರಿ ನಾಲೆಜ್ ಇರುತ್ತೆ. ಸೊ ಆ ಇಂಡಸ್ಟ್ರಿ ನಾಲೆಜಲ್ಲೇ ಮಾತುಕತೆ ನಡೀತಾ ಇರುತ್ತೆ. ಅದೇ ಕಾಮನ್ ವ್ಯಕ್ತಿಗಳು ಯಾರಾದರೂ ಒಳಗಡೆ ಹೋದಾಗ ಏನಾಗುತ್ತೆ, ಹೊರಗಡೆ ಪ್ರಪಂಚದ ನಾಲೆಜ್ ಅವ್ರಿಗೇನಿರುತ್ತೆ ಅಥವಾ ಅವ್ರ ಲೈಫ್ ಸ್ಟೈಲ್ ಏನಿರುತ್ತೆ ಅದನ್ನು ನೋಡ್ತಾ ಕಾನ್ವರ್ಸೇಷನ್ಸೇ ಬೇರೆ ರೀತಿಯಾಗಿ ಬರುತ್ತೆ. ಸೊ ನೀವು ಲಾಸ್ಟ್ ಸೀಸನ್, ಪ್ರಿವಿಯಸ್ ಸೀಸನ್ ಎಲ್ಲ ನೋಡ್ಬೋದು. ಅಂದರೆ ನಾನ್ ಆರ್ಟಿಸ್ಟ್, ಅಂದರೆ ಕಾಮನ್ ಮ್ಯಾನ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನ್ ಆರ್ಟಿಸ್ಟ್ ಅನ್ನೋರು ಭಾಳಷ್ಟು ಜನ ಇದ್ದರು. ಸೊ ಒಳ್ಳೆ ಟಕ್ಕರ್ ಇತ್ತು. ಆ ವಿಚಾರವಾಗಿ ಪ್ರಾಬಬ್ಲಿ ಅವರನ್ನು ಹೆಚ್ಚಾಗಿ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ. ಮತ್ತು ಇದು ಈ ರೀತಿ ಕನ್ನಡ ಬಿಗ್ ಬಾಸ್ ಅಲ್ಲಿ ಮಾಡಿರೋದು ಫಸ್ಟ್ ಟೈಮ್. ನೀವು ಯಾವುದೇ ಗ್ಲೋಬಲ್ ಬಿಗ್ ಬಾಸ್ ಅಲ್ಲಿ ನೋಡಿದ್ರು, ನೀವೇನೇ ಹೇಳಿದ್ರು ನಾನ್ ಆರ್ಟಿಸ್ಟು ಅಂತೇಳಿ ಅವ್ರು ಇಂಡೈರೆಕ್ಟ್ ಆಗಿ ಇನ್ಫ್ಲೂಯೆನ್ಸರ್ಸು ಅಥವಾ ನೋನ್ ಪರ್ಸನ್ಸೇ ಆಗಿದ್ರು. ಆದರೆ ಈ ಸಲ ಫಸ್ಟ್ ಟೈಮು ಕಾಮನ್ ಮ್ಯಾನ್ ಆಗಿ ಇದು ಇಲ್ವಲ್ಲ. ಇವಾಗ ನೀವು ಹಳೆಯ ಸೀಸನ್ಸನ್ನು ನೋಡಿದ್ರೆ ಕಾಮನ್ ಮ್ಯಾನ್ ಆಗಿ ಹೋಗಿರೋಂಥ ವ್ಯಕ್ತಿ ವಿನ್ ಕೂಡ ಆಗಿದ್ದಾರೆ. ನೀವು ಅದನ್ನು ಆ ರೀತಿಯಾಗಿ ತೊಗೊಳ್ಳೋದು ತಪ್ಪಾಗುತ್ತೆ. ಕಾಮನ್ ಆಗಿ ಫೇಮಸ್ ಆಗಿದ್ದಾರೆ ಅಂತಂದರೆ ಅವ್ರಿಗೆ ಸಪೋರ್ಟ್ ಜಾಸ್ತಿ ಸಿಕ್ಕಿದೆ ಅಂತ ಅರ್ಥ. ಆ್ಯಂಡ್ ಬಿಗ್ ಬಾಸ್ ಅಲ್ದಿರೂ ಅವರು ಕಾಮನ್ ಆಗಿ ಇದ್ದುಕೊಂಡು ಅವ್ರ ಹೆಸರು ಮಾಡಿದ್ದಾರೆ ಅಂತಂದರೆ ಅವ್ರೇನೋ ಸಾಧಿಸಿದ್ದಾರೆ ಅಂತಲ್ವ ಅರ್ಥ. ಸೊ ಏನಾದರೂ ಸಾಧಿಸಿರೋರು ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮಿಗೆ ಬಂದರು, ಅಲ್ಲಿ ಏನೋ ಒಂದು ಉಪಯೋಗ ಆಯಿತು, ಅಲ್ಲೊಂದು ಉಪಯೋಗಿಸ್ಕೊಂಡು ಹೆಸರು ಮಾಡಿಕೊಂಡು ಅವ್ರು ಆಚೆ ಬಂದು ಇನ್ನೂ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅಂತಂದರೆ ಅದು ತುಂಬ ಒಳ್ಳೇದಲ್ವಾ? ಅಲ್ಲ, ಅದೇ ಕರೆಕ್ಟು. ಆದರೆ ಏನು ಇವಾಗ ಕಾಂಟ್ರಡಿಕ್ಷನ್ ಎಲ್ಲ ಕಾಮೆಂಟ್ಸ್ ಬರ್ತಾ ಇರೋದು ಅಂತ ಹೇಳಿದ್ರೆ, ಮೊದಲಿನ ಕಾಮನ್ ಮ್ಯಾನ್ಸು ಅವ್ರು ನೋನ್ ಪೀಪಲ್ ಆಗಿದ್ರು, ಇನ್ಫ್ಲೂಯೆನ್ಸರ್ಸು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದರು, ಏನೋ ನೋನ್ ಪೀಪಲ್ ಆಗಿದ್ರು. ಇಲ್ಲ ಸರ್, ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇದ್ದೀನಿ. ಇವಾಗ ದಿವಾಕರ್ ಅವ್ರು ಗೆದ್ರಲ್ವಾ, ಅವ್ರು ಇನ್ಫ್ಲೂಯೆನ್ಸರ್ ಆಗಿರಲಿಲ್ಲ. ಹಾಂ, ಅಂದರೆ ಅವಕಾಶಗಳಿತ್ತು. ಮೇ ಬಿ ಇವಾಗ ಓಪನ್ ಸ್ಟೇಟ್ಮೆಂಟ್ ಬಂದಿದೆ. ಹೇಗೆ ಅಂತಂದರೆ ಪ್ರಾಬಬ್ಲಿ ದಿವಾಕರ್ ಅವರಿದ್ದರು, ಮತ್ತು ಐ ಥಿಂಕ್ ಶಶಿ ಅವರಿದ್ದರು. ಹಾಂ, ಅಂದರೆ ಸಿ ಇನ್ಫ್ಲೂಯೆನ್ಸರ್ಸ್ ಎಲ್ಲ ಇವಾಗ ಉಟ್ಕೊಂಡಿರೋವಂಥದ್ದು. ಬಿಗ್ ಬಾಸ್ ಸೀಸನ್ 12 ಸೀಸನ್ ಆಗಿದೆ. ಸೊ 12 ವರ್ಷದ ಹಿಂದೆ ಇನ್ಫ್ಲೂಯೆನ್ಸರ್ಸ್ ಅಂತ ಯಾರಿಗೂ ಇರಲಿಲ್ಲ. ಅಂದರೆ ನಮಗೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಬೇರೆ ಹೆಸರು ಅಂತ ಇರಬಹುದು. ಬಟ್ ಇನ್ಫ್ಲೂಯೆನ್ಸರ್ಸ್ ಎಲ್ಲ ಅಂದರೆ ನಮ್ಮ ಇಂಡಿಯಾದಲ್ಲಿ ಅಥವಾ ಕರ್ನಾಟಕದಲ್ಲಿ ಫೇಮಸ್ ಆಗಿರುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಅಲ್ವಾ. ಸೊ ಹಾಗಾಗಿ ನಿಮಗೆ ರಕ್ಷಿತಾ ಇನ್ಫ್ಲೂಯೆನ್ಸರ್ಸ್ ಅಂತ ಅನಿಸಿದ್ರೆ, ಬಟ್ ಅವರ ಕ್ವಾಲಿಟಿ ಆಫ್ ಬಿಹೇವಿಯರ್ ನೋಡಿ ತಾನೇ ಜನ ಮೆಚ್ಕೊಂಡಿರೋದು. ಅವ್ರೇನು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅವರ ವೀಡಿಯೋಸಲ್ಲಿ, ಅದನ್ನು ನೋಡಿ ಯಾರು ಏನಂತಾರೆ ಬಿಗ್ ಬಾಸ್ ಒಳಗಡೆ ಅವ್ರನ್ನ ಮೆಚ್ಕೊಂಡಿರೋದಿಲ್ಲ. ಬಿಗ್ ಬಾಸ್ ಒಳಗಡೆ ಅವ್ರ ಬಿಹೇವಿಯರ್ ಏನಿದೆ, ಅವ್ರು ಯಾವ ರೀತಿ ನಡ್ಕೊಂಡ್ರು, ಅವ್ರು ಯಾವ ರೀತಿ ಜನರನ್ನ ಇಂಪ್ರೆಸ್ ಮಾಡಿದ್ರು ಅನ್ನೋದ್ರ ಮೇಲೆ ಅವರನ್ನು ಜನರು ಮೆಚ್ಕೋತಾ ಇದ್ದಾರಲ್ವ. ಸೊ ಅದೇ ರೀತಿಯಾಗಿ ಕಾಮನ್ ಆಗಿರೋರ್ಗೂ ಭಾಳಷ್ಟು ಟ್ಯಾಲೆಂಟ್ ಇರುತ್ತೆ. ಅವ್ರು ಮೇ ಬಿ ಯೂಟ್ಯೂಬ್ ಚಾನಲ್ ನಡೆಸದೇ ಇರ್ಬೋದು. ಅವ್ರು ಮೇ ಬಿ ಇರೋ ಅಂಥ ಒಂದು ಅಂಗಡಿನಲ್ಲೆಲ್ಲೋ ಒಂದು ಕಡೆ ಕೆಲಸ ಮಾಡಿಟ್ಕೊಂಡು ಅಲ್ಲಿ ಎಂಟರ್ಟೈನ್ಮೆಂಟ್ ಪೀಸಾಗಿ ವರ್ಕ್ ಮಾಡ್ತಿರ್ತಾರೆ. ಅಂದರೆ ಈ ರೀತಿ ಹೇಳಿದ್ರೆ, ಅಂದರೆ ಕಾಮನ್ ಲ್ಯಾಂಗ್ವೇಜೆಲ್ಲ ಆ ಎಂಟರ್ಟೈನ್ಮೆಂಟ್ ಪೀಸ್ ಅಂತೀವಿ ಗೊತ್ತಾ. ಒಂದು 10 ಜನರಲ್ಲಿ ಒಬ್ಬರು ಆ ಥರ ಇರ್ತಾರೆ. ಆ ಥರದವ್ರಿಗೆ ಅವಕಾಶ ಸಿಗಲಿ ಅನ್ನೋದಕ್ಕೆ ಪ್ರಾಬಬ್ಲಿ ಒಳ್ಳೆಯ ಒಂದು ಅವಕಾಶ ಅಂತ ಹೇಳ್ಬೋದು. ಮತ್ತು ಈ ಸಲ ಬಿಗ್ ಬಾಸ್ 3 months ಅರ್ಲಿ ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಆ್ಯಕ್ಚುಲಿ ಅದರಿಂದ ಏನಾದರೂ TRPಗೆ ಅಥವಾ ಬೇರೆ ಯಾವುದೋ ಎಫೆಕ್ಟ್ ಆಗುತ್ತಾ? ಯಾಕಂದರೆ ಜನರ ಮನಸ್ಸಲ್ಲಿ ಬಿಗ್ ಬಾಸ್ ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ ಸ್ಟಾರ್ಟ್ ಆಗುತ್ತೆ ಅಂತೇಳಿ, ಅವಾಗ ಯಾವುದೇ ಥರದ್ದು ಬೇರೆ ದೊಡ್ಡ ಇದು ಕನ್ನಡ ಇಂಡಸ್ಟ್ರಿಯಲ್ಲಿ ಇಟ್ಕೊತಾ ಇರಲಿಲ್ಲ ಫಂಕ್ಷನ್ಸು ಅದು ಇದು. ಈ ಸಲ 3 months ಬಿಫೋರ್ ಸ್ಟಾರ್ಟ್ ಆಗುತ್ತೆ ಅಂದರೆ ಏನಾದರೂ ಎಫೆಕ್ಟ್ ಆಗುತ್ತಾ? ಐ ಬಿಲೀವ್ ಇದು OTT ಪ್ಲ್ಯಾಟ್ಫಾರ್ಮಿಗೆ ಬರ್ಬೋದು ಅಂತ ನಂದೊಂದು ಸಣ್ಣ ಗೆಸ್ ಅಷ್ಟೇ. ಇಲ್ಲ, ಬೇಗ ಶುರುವಾದ್ರೂ ಏನೂ ಎಫೆಕ್ಟ್ ಆಗಲ್ಲ ನನ್ನ ಪ್ರಕಾರ. ಯಾಕೆ ಅಂತಂದರೆ ಬಿಗ್ ಬಾಸನ್ನು ನೋಡೋದೇ ಒಂದು ಖುಷಿ. ಬಿಗ್ ಬಾಸ್ ಒಂದು ರಿಯಾಲಿಟಿ ಶೋ, ಅದನ್ನು ಎಲ್ಲರೂ ತುಂಬ ಹಾರ್ಟ್ಲಿ ಇಷ್ಟಪಡ್ತಾರೆ. ಮನೇಲಿ ಟೈಮ್ ಪಾಸ್ ಆಗುತ್ತೆ ಅಂತಾರೆ. ಅದರಿಂದ ತುಂಬ ನೆಕ್ಸ್ಟ್ ಯಾರು ಜಗಳ ಮಾಡ್ತಾರೆ ಅಂತ ನೋಡ್ತಾರೆ, ಯಾರು ಬಿಹೇವಿಯರ್ ಹೇಗಿದೆ ಅನ್ನೋದನ್ನು ಅಳಿತಾ ಇರ್ತಾರೆ. ಸೊ ಈ ಥರದ್ದೆಲ್ಲ ನಡೆಯುವಾಗ ಅದು ಯಾವ ತಿಂಗಳಲ್ಲಿ ಬಂದ್ರೂ ಒಂಥರ ಎಂಟರ್ಟೈನ್ಮೆಂಟೇನೆ. ಇನ್ನು OTT ಬಂದು OTT ಜೊತೆಗೆ ರೆಗ್ಯುಲರ್ ಆಗಿರುವಂಥ ಶೋ ಬಂತು ಅಂತಂದ್ರೂ ಕೂಡ ಇನ್ನೂ ಖುಷಿ ಪಡ್ತಾರೆ. ಯಾಕಂದರೆ 3 ತಿಂಗಳು ಖುಷಿ ಪಡೋದನ್ನು 6 ತಿಂಗಳು ಖುಷಿ ಪಡ್ತಾರೆ. ಸೊ ಇಟ್ಸ್ ಅನ್ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್. ಸೊ ಹಾಗಾಗಿ ಜನರೆಲ್ಲರೂ ಖುಷಿ ಪಡ್ತಾರೆ ಅಂತ ಅಂದ್ಕೊಳ್ತೀನಿ. ಮತ್ತು ಈ ಸಲ ಏನಾದರೂ ನಿಮಗೆ ಮತ್ತೆ ಕರೆದ್ರೆ ನೀವೇನಾದರೂ ಹೋಗ್ತೀರಾ?
ಮತ್ತೆ ಮತ್ತೆ ಯಾಕೆ ಕರೀತಾರೆ ಫಸ್ಟ್ ಪಾಯಿಂಟ್ ಅದು. ಆ್ಯಂಡ್ ಮತ್ತೆ ನಮ್ದು ಆಲ್ರೆಡಿ ಒಂದು ಇಮೇಜ್ ಅಂತ ಕ್ರಿಯೇಟ್ ಆಗಿರುತ್ತೆ, ಮತ್ತೆ ಹೋದಾಗ ಅದೇನೋ ಒಂದು ಬದಲಾಗೋ ಸಾಧ್ಯತೆಗಳಿರ್ಬೋದು, ಅಥವಾ ನಮ್ದು ಯಾವುದೋ ಒಂದು ಬಿಹೇವಿಯರ್ ಅವ್ರು ನೋಡದೇ ಇರ್ಬೋದು, ಇವಾಗ ನೋಡೋವಂಥ ಅವಕಾಶ ಸಿಗ್ಬೋದು. ಇರೋದ್ರಲ್ಲಿ ಖುಷಿಯಾಗಿರೋಣ ಅಂತ ನಾನು ಭಾವಿಸ್ತೀನಿ. ಈ ಕ್ವಶನ್ ಯಾಕೆ ಬಂತು ಅಂದರೆ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತೇಳಿ ಭಾಳ ಜನ ಎಂಟ್ರಿ ಆಗಿದ್ದಾರೆ. ಅದೇ ಥರ ಈ ಸಲ ತನಿಷಾ ಕುಪ್ಪಂದ ಅವರಿಗೆ ಏನಾದರೂ ಚಾನ್ಸ್ ಸಿಗ್ಬೋದಾ? ಬರುವಂಥ ಯಾವ ಅವಕಾಶನೂ ಬಿಡುವಂತಹ ವ್ಯಕ್ತಿ ನಾನಲ್ಲ. ಸೊ ನಮ್ಮ ದಾರಿನಲ್ಲಿ ನಮ್ಮ ಕರಿಯರ್ಗೆ ಹೆಲ್ಪ್ ಆಗುವಂತಹ ಯಾವುದೇ ಅವಕಾಶ ಬಂದ್ರೂ ಕೂಡ ನಾನು ಅದನ್ನು ಸ್ವೀಕರಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಏನು ಅಂದರೆ ಬಿಗ್ ಬಾಸ್ 13 ಕಂಟೆಸ್ಟೆಂಟ್ ಇನ್ನೂ ಸೆಲೆಕ್ಟ್ ಆಗಿಲ್ಲ, ಆದರೂ ಅವ್ರಿಗೆ ಏನಾದರೂ ನೀವು ಮೆಸೇಜ್ ಕೊಡ್ತೀರಾ ಕಂಟೆಸ್ಟೆಂಟಿಗೆ? ಕಂಟೆಸ್ಟೆನ್ಸ್ ಯಾರ್ಯಾರು ಮನೆ ಒಳಗಡೆ ಹೋಗ್ತಿರೋ ನಿಮ್ಮ ತನನ ನೀವು ಬಿಟ್ಕೊಡ್ಬೇಡಿ. ಗೆಲ್ಲಬೇಕು ಅನ್ನೋ ಹಠ ಇರಬೇಕು ನಿಜ, ಎಫರ್ಟ್ ಹಾಕಬೇಕು ನಿಜ. ಹಾಗಂತ ನೀವು ಗೆಲ್ಲೋದಕ್ಕೋಸ್ಕರ ಏನಂದ್ರೆ ಅದನ್ನು ಮಾಡೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು.